ಗಂಗಾವತಿ ನಗರದ ಶ್ರೀ ಕೊಟ್ಟೂರೇಶ್ವರ ಶಾಲಾ ಆವರಣದಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಪ್ರಾಥಮಿಕ ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಜೀವನದ ಮೌಲ್ಯಗಳಾದ ಸಂಸ್ಕಾರವನ್ನು ಬೆಳೆಸುವ ಕಾರ್ಯಕ್ಕೆ ಶಿಕ್ಷಕರು ಹಾಗೂ ಪಾಲಕರು ಮುಂದಾಗಬೇಕೆಂದು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಕಲ್ಮಠದ ಡಾ ಕೊಟ್ಟೂರು ಮಹಾಸ್ವಾಮಿಗಳು ಹೇಳಿದರು. ಅವರು ಶನಿವಾರದಂದು ಸಂಘದ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಚನ್ನಬಸವ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀಮತಿ ಗಂಗಮ್ಮ ಗುರುಪಾದಗೌಡ ಮಾಲಿ ಪಾಟೀಲ್ ಸ್ಮರಣಾರ್ಥವಾಗಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಲಿಂಗೈಕ್ಯ ಪತ್ರಯ್ಯ ಸ್ವಾಮಿ ಅವರು ಅನುಗ್ರಹದ ಮೇರೆಗೆ ಸ್ಥಾಪಿಸಲಾದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣವನ್ನು ವೈವಿಧ್ಯಮಯ ಶಿಕ್ಷಣವನ್ನು ಕಲ್ಪಿಸಲಾಗುತ್ತಿದ್ದು, ಸಾದರಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರ ಹಾಗೂ ಸರ್ಕಾರೇತರ ಇಲಾಖೆಗಳಲ್ಲಿ ಉನ್ನತ ಸೇವೆ ಸಲ್ಲಿಸುತ್ತಾ ಇರುವ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೊಪ್ಪಳ ಜೆಸ್ಕಾಂ ಇಲಾಖೆಯ ಯೂಸುಫ್ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಎಂದು ಹೇಳಲು ಸಂತಸವಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಸಂಸ್ಥೆಯ ಕಾರ್ಯದರ್ಶಿ ಶರಣೇಗೌಡ ಮಾಲಿ ಪಾಟೀಲ್, ರಾಜಯ್ಯ ಸ್ವಾಮಿ, ಆಡಳಿತ ಮಂಡಳಿ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ, ಜೆಸ್ಕಾಂ ಇಲಾಖೆಯ ಅಧಿಕಾರಿ ಯೂಸುಫ್, ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಕಾಶ್ ಗೌಡ ಪಾಟೀಲ್, ವೀರಣ್ಣ, ಅರುಣ್ ನಿವೃತ್ತಿ, ಮುಖ್ಯೋಪಾಧ್ಯಾಯರು ವಿಶ್ವನಾಥ್, ಎಚ್ಎಂ ಪುಷ್ಪಾವತಿ, ಜಯನಗರ ಭಾಸ್ಕರ್, ಅನಿತಾ ಭಂಡಾರ್ಕರ್, ಉಪಾಧ್ಯಾಯಿನಿ, ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬಸಮ್ಮ ಕೊಟ್ಟೂರೇಶ್ವರ, ವಿವಿಧ ಉದ್ದೇಶ ಸಂಸ್ಥೆ ಆಡಳಿತ ಮಂಡಳಿ ಸೇರಿದಂತೆ ಶಿಕ್ಷಕ ಶಿಕ್ಷಕಿ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮಕ್ಕಳ ಪಾಲಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ 1 ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಗಮನ ಸೆಳೆದವು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮತ್ತಿತರ ಕಾರ್ಯಕ್ರಮಗಳು ಜರುಗಿದವು. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಎನ್ಕೆಎಸ್ ಟಿವಿ 4 ಗಂಗಾವತಿ. ಗಂಗಮ್ಮ ಗುರುಪಾದಗೌಡ ಮಾಲಿ ವಿದ್ಯಾಸಂಸ್ಥೆಯಾಗಿರ್ತಕ್ಕಂಥ ಎನ್ಎಂಎನ್ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ವೀರಣ್ಣ ಐಹುಣಸಿಯವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಪಾಲಕ ವೃಂದದವರೇ, ಯಾವತ್ತು ವಿದ್ಯಾಗಿರ್ತಕ್ಕಂಥ ಮಾರ್ಗದರ್ಶನ ನಮ್ಮ ಮಕ್ಕಳಾಗಿ ಉಳಿದಿಲ್ಲ. ಒಂದು ಮಾತು ಪಾಲಕರು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಬೇಕು. ಜೀವನ, ಬಡತನ, ಶ್ರೀಮಂತಿಕೆ ಎಲ್ಲರಿಗೂ ಬರ್ತಾ ಇದೆ. ಆದರೆ ಬಡತನ ಐತು ಅಂತಂದ್ರೆ ಆ ಬಡತನದಲ್ಲೇ ನಾವು ಸಾಯಬಾರ್ದು. ಬಹುಶಃ ಒಬ್ಬ ಮೊನ್ನೆ DC ಕಾರ್ ಆಕ್ಸಿಡೆಂಟ್ ತೀರ್ಕೊಂಡ್ರು, ಮಾಂತೇಶ್ ಬೇಡಿಗೆ ಅಂತೇಳಿ. ಬಹುಶಃ ಅವರ ಜೀವನ ಚರಿತ್ರೆಯನ್ನು ನೀವೆಲ್ಲ ಕೇಳಿದಿರಿ. ಅವರ ತಾಯಿ ರೊಟ್ಟಿ ಮಾರಿ ಬಂದಿರತಕ್ಕಂಥ ಹಣದಲ್ಲಿ ಆ ಮಗನನ್ನ ಅಭ್ಯಾಸ ಮಾಡಿಕೊಂಡು ಓದಿ KS ಆದ, IS ಆದ, ಕೊನೆಗೆ DC ಆದ. ಆ ತಾಯಿಯ ಉದ್ಯೋಗವನ್ನು ಬಿಡಿಸಿ ಮುಂಜಾನೆ ತಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತಂದ್ರೆ ತಾಯಿ ಮನೆಯಾಗಿ ಇಟ್ಕೊಂಡಿದ್ದ. ತಾಯಿ ನಮಸ್ಕಾರ ಮಾಡಿ ತಾಯಿ ಆಶೀರ್ವಾದ ಪಡೆದುಕೊಂಡು ಹೋಗ್ತಿದ್ದ. ಯಾಕಂತಂದ್ರೆ ನಾ ಈ ಉನ್ನತ ಹುದ್ದೆಯಲ್ಲೇ ಬರಬೇಕಾದ್ರೆ ನನ್ನ ತಾಯಿಯೇ ಕಾರಣ ಅಂತ ತಿಳ್ಕೊಂಡಿದ್ವಿ. ತಾಯಿಯನ್ನು ತಪ್ಪದೆ ಗೌರವಿಸ್ತಿದ್ದ. ಜೊತೆಗೇನೋ ಅಕಸ್ಮಾತ್, ಯಾಕಂದ್ರೆ ಹುಟ್ಟಿ ಬಂದಿರ್ತಕ್ಕಂಥವನು ಯಾವುದೋ ರೀತಿಯೊಳಗ ಹೋಗಲೇಬೇಕು. ಅದಕ್ಕೆ ನಾನು ನಿಮಗೆ ಪಾಲಕರಿಗೆ ವಿಶೇಷ ವಿಚಾರವನ್ನು ಹೇಳ್ತಾ ಇದ್ದೇನೆ. ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡ್ರಿ. ನಿಮ್ಮ ಮಕ್ಕಳು ನಿಮ್ಮಂತಿರಬೇಕು, ನಿಮ್ಮ ಕೀರ್ತಿಯನ್ನು ತರಬೇಕು, ನಿಮಗೆ ಒಂದು ಗೌರವವನ್ನು ತರಬೇಕಾಗಿತ್ತಂದ್ರೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ರಿ. ಬಹುಶಃ ನಮ್ಮ ಈ ಚನ್ನಬಸವ ಶಾಲೆ, ಪ್ರಾಥಮಿಕ ಶಾಲೆ, ಈ ಮಕ್ಕಳಿಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡುವುದರಲ್ಲಿ ಬಹುಶಃ ನಾವು ಗಂಗಾವತಿಯಲ್ಲಿ ಮೊದಲಿಗೆ ಶಾಲೆ ಅಂತ ತಿಳ್ಕೊಂಡು ನಾವು ಅನಿಸ್ಕೊಳ್ತೇವೆ. ಯಾಕಂತಂದ್ರೆ ವಾತಾವರಣ ಬಹುಶಃ ಎಲ್ಲಿ ಸಿಗತ್ತಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಶಾಲೆ ಒಳಗ ಕಲ್ಪಿಸಕ್ಕೆ ಹೋಗಿರ್ತಕ್ಕಂಥವ್ರು ಅನೇಕ ಹುದ್ದೆಗಳಲ್ಲಿದ್ದಾರೆ. ಬಹುಶಃ ನಾನು ನಿಮ್ಗೊಂದು ಮಾತು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ BA BCom ಪ್ರವೇಶ ಪಡೆದುಕೊಂಡವರಿಗೆ ಇಲ್ಲಿ ದೇಶಪಾಂಡೆ ಫೌಂಡೇಶನ್ ಅಂತದ. ಆ ದೇಶಪಾಂಡೆ ಫೌಂಡೇಶನ್ದವರು ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬಹುಶಃ ಆ ಟ್ರೈನಿಂಗ್ ಯಾವ ರೀತಿ ಅಂತಂದ್ರೆ ಅವರು BCom BA ಮುಗಿದ್ರೊಳಗಾಗಿ 25-30 ಸಾವಿರ ರೂಪಾಯಿ ಒಂದು ಕಂಪನಿಗೆ ಸೇರ್ಪಡೆಯಾಗಿ ಅವರು ಪಗಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂತ ವ್ಯವಸ್ಥೆ ನಮ್ಮ ಈ ಸಂಸ್ಥೆಯಲ್ಲಿದೆ. ನಮ್ದೊಂದು ಉದ್ದೇಶ ಇತ್ತು, ಏನು ಅಂತಂದ್ರೆ KG ಇಂದ PG ವರೆಗೆ ಆಗ್ಬೇಕಂತ. ನಮ್ಮ ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನೋ KG ಬಂದಂತಂದ್ರ ಅವ BA ಮಾಡಬಹುದು, BCom ಮಾಡಬಹುದು, ಏನಾದ್ರು ಮತ್ತೆ MCom ಮಾಡಬಹುದು, ಅನೇಕ ಹುದ್ದೆಗಳಿದಾವೆ. ಇಲ್ಲಿ DED
ಬಹುಶಃ ನನಗೆ ನಿಮ್ಗೆ ಹೇಳ್ತಾ ಇದ್ದಾರೆ, ಯಾರು ವರ್ಷ ಪಾಸ್ ಆದ ತಕ್ಷಣ ಯಾರು ಮನೆ ಕುಂದಂಗಿಲ್ಲ. ಇವತ್ತು ಏನಾಗಿದೆ, ಅತಿಥಿ ಶಿಕ್ಷಕರ ಅವಶ್ಯಕತೆ ಬಹಳ ಇರುವುದರಿಂದ ಇಲ್ಲಿ ಉತ್ತಮವಾಗಿರ್ತಕ್ಕಂಥ BEd ತರಬೇತಿ ಪಡೆದುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ITI ಇದೆ, ಕೊನೆಗೆ ಇಂಗ್ಲಿಷ್ ಮೀಡಿಯಂ ಇದೆ, ಸೈನ್ಸ್ ಕಾಲೇಜುಗಳಿದ್ದಾವೆ, ಕಾಮರ್ಸ್ PU ಕಾಲೇಜುಗಳಿದ್ದಾವೆ. ಇವೆಲ್ಲ ಉಪಯೋಗವನ್ನ ಬಹುಶಃ ನೀವು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರ ಕೊಟ್ಟಂಗಾಗತ್ತ. ಜೊತೆಗೆ ನಾನು ಇವತ್ತೊಂದು ವಿಚಾರ ಹೇಳ್ತಾ ಇದ್ದೇನೆ. ಒಂದು ನಮ್ಮ ಈಗೇನು ಪ್ರಾಥಮಿಕ ಶಾಲೆಗೆ ಪ್ರವೇಶ ಪಡೆದುಕೊಂಡು ವಿದ್ಯಾರ್ಥಿ ಪ್ರತಿ ವರ್ಷನೂ ಆ ಪಠ್ಯ ಪುಸ್ತಕವನ್ನ ಸರ್ಕಾರ ಕೊಡ್ತಾ ಇದೆ. ಆದರೆ ನೋಟ್ಬುಕ್ ನಾವು ಸಂಸ್ಥೆಯಿಂದ ಉಚಿತವಾಗಿ ಕೊಡ್ತೀವಿ ಅನ್ನೋದನ್ನ ಇವತ್ತಿನ ಘೋಷಣೆ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಇವತ್ತೊಂದು ನಾವು ಉಳಿದಂತ ಸಂಸ್ಥೆಗಳಂಗ 30-40 ಸಾವಿರ ರೂಪಾಯಿ ಫೀಸ್ ತಗೊಂಡು ನಾವು ಕಲ್ಸಂಗಿಲ್ಲ. ಯಾಕಂದ್ರೆ ಇದು ಬಡ ಸಂಸ್ಥೆ, ಬಡ ಮಕ್ಕಳಿಗಾಗಿಯೇ ಇರ್ತಕ್ಕಂಥ ಸಂಸ್ಥೆ. ಅವರು ಏನು ಫೀಸ್ ಕೊಡ್ತಾರೆ, ಯಾಕಂತಂದ್ರೆ ನಮಗೆ ಸರ್ಕಾರ ಒಂದು ಗೆರೆ ಹಾಕಿದೆ, ನೀವು ಇಂತಿಷ್ಟ ಫೀಸ್ ತಗೋಬೇಕಂತ ತಿಳ್ಕೊಂಡು. ಅದ್ರ ಜೊತೆಗೆ ಇನ್ನಿರ್ತಕ್ಕಂಥ ಕಂಪ್ಯೂಟರ್ ಆಗಲಿ ಏನು ಅಂತ ತಿಳ್ಕೊಂಡು ಅನೇಕ ಬೇರೆ ಬೇರೆ ಇರ್ತಾವೆ. ಆದರೆ ಕಡಿಮೆ ಫೀಸಿನಲ್ಲಿ ಮಕ್ಕಳಿಗೆ ಉತ್ತಮ ವ್ಯಾಸಂಗವನ್ನ ಕೊಡುವಂತ ಸಂಸ್ಥೆ ಈ ವಿದ್ಯಾಸಂಸ್ಥೆ. ಅದಕ್ಕೆ ಇದು ತಮಗೆಲ್ಲ ಗೊತ್ತಿದೆ, ಇಲ್ಲಿ ಅನೇಕ ಜನ ಬಹಳ ಜನ ಇವತ್ತು ಓದಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಇವತ್ತು ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ. ಇವತ್ತು ನೀವು ನೋಡ್ಬೋದು, ಇಕ್ಬಾಲ್ ಅನ್ಸಾರಿ ಅವರು ಇದೇ ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥವ್ರು, ಮಲ್ಲಿಕಾರ್ಜುನ ನಾಗಪ್ಪನವರು ಇದೇ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥವ್ರು. ಬಹುಶಃ ಅಂತಹ ಜನ ಈ ವಿದ್ಯಾಸಂಸ್ಥೆಯಲ್ಲಿ ಓದಿ ಒಳ್ಳೆ ಸ್ಥಾನವನ್ನು ಪಡೆದುಕೊಂಡು ಉತ್ತಮ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನ ಪ್ರವೇಶ ಪಡ್ಕೊಡ್ರಿ, ನಿಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಇಲ್ಲಿ ಅನುವು ಮಾಡಿಕೊಡ್ರಿ. ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಳ್ಳುವಲ್ಲಿ ಎರಡು ಮಾತಿಲ್ಲ ಅಂತ ತಿಳ್ಕೊಂಡು ಹೇಳಿ, ಬಹುಶಃ ಇನ್ನು ಭಾಳ ಮಾತಾಡಿದ್ರೆ ಈ ಮಕ್ಕಳು ತಯಾರಾಗಿ ಕೊಟ್ಟಿದ್ದಾರೆ. ನೀವೆಲ್ಲ ಮಕ್ಕಳ ಒಂದು ಏನು ಅವರು ಹಾಕಿರ್ತಕ್ಕಂಥ ಒಂದು ವೇಷಭೂಷಣಗಳಲ್ಲಿ ಅವ್ರು ಮಾಡ್ತಕ್ಕಂಥ ಒಂದು ಏನು ನಮ್ಮ ಪ್ರತಿಭೆಯಲ್ಲಿ ನೋಡಿಕೊಂಡು ಸಂತೋಷ ಪಡ್ಬೇಕಂತ ಹೇಳ್ಕೊಂಡು ತಾವೆಲ್ಲ ಬಂದಿದ್ದೀರಿ. ಬಹುಶಃ ವಿಶ್ವಪ್ಪ ಅವರು ಬಂದಿದ್ದಾರೆ. ಇನ್ನು ನೋಡಿ, ಇಂಥ ವ್ಯಕ್ತಿಗಳನ್ನ ನೋಡಿ ನಮ್ಮ ಮಕ್ಕಳು ಯಾಕೆ ನಾವು ಮೇಲೆ ಕುಂತು ಸನ್ಮಾನ ಮಾಡ್ಕೋಬಾರ್ದು ಅಂತಕೊಂಡು ಭಾವನೆ ನಿಮ್ಗೆ ಬರಬೇಕು. ಇವತ್ತು ಯಾವುದೂ ಜಾತಿ ಮತ ಭೇದವಿಲ್ಲದೆ ಇವತ್ತು ಈ ವಿದ್ಯಾಸಂಸ್ಥೆ ಎಲ್ಲ ಮಕ್ಕಳಿಗೆ ಒಂದು ವಿದ್ಯಾದಾನವನ್ನು ಮಾಡ್ತಾ ಇದೆ. ನಮ್ಮ ವಿಶ್ವಪ್ಪ ಅವರು 1ರಿಂದ 4ನೇ ತರಗತಿ ಹೋಗಿ ಮತ್ತೆ ನವೋದಯ ಶಾಲೆಯಲ್ಲಿ ಅಧ್ಯಯನ ಮಾಡಿ ಇವತ್ತ ಕೊಪ್ಪಳ KPTCL KB ಒಳಗ ಒಂದು ನೌಕರಿ ಮಾಡ್ತಾ ಇದ್ದಾರೆ, ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂದ್ರೆ ಅವರ ಪರಿಶ್ರಮ ಎಷ್ಟಿರ್ಬೋದು. ಅದಕ್ಕೆ ಮಕ್ಕಳು, ನಿಮ್ಮ ಮಕ್ಕಳನ್ನು ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ.